ಎಲ್ರಿಗೂ ನಮಸ್ಕಾರ. ನಾನು ನಯನ. ರಾಜ್ಯದಲ್ಲಿ ಸದ್ಯ ಬರಗಾಲದ ಪರಿಸ್ಥಿತಿ ಇದೆ. ಬರ ಅಂದ್ರೇನೆ ನೀರಿನ ಅಭಾವ. ನೀರಿಲ್ಲ ಅಂದ್ರೆ ಕೃಷಿಯೇ ಇಲ್ಲ. ಹಾಗಾಗಿ ರೈತರು ನೀರಿನ ಮೂಲ ಹುಡುಕೊಂಡು ಹೋಗ್ತಾರೆ. ನದಿ, ಬಾವಿ, ಹಳ್ಳ, ಕೊಳ್ಳದಲ್ಲಿ ನೀರಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಕೊಳವೆ ಬಾವಿಯ ಮೊರೆ ಹೋಗಿದ್ದಾರೆ. ಆದ್ರೆ ಈಗ ಕೊಳವೆ ಬಾವಿಗಳು ಕೂಡ ಕೈ ಕೊಡ್ತಾ ಇವೆ. ಎಷ್ಟೇ ಆಳ ಕೊರೆದ್ರೂ ನೀರ್ ಮಾತ್ರ ಸಿಗ್ತಾ ಇಲ್ಲ. ನೀರ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಮತ್ತಷ್ಟು ಆಳಕ್ಕೆ ಕೊರಿತಾ ಹೋಗ್ತೀವಿ. 500-600 ಅಡಿ ಕೊರೆದ್ರೂ ನೀರ್ ಮಾತ್ರ ಸಿಗ್ತಿಲ್ಲ. ಒಂದ್ ವೇಳೆ ಇಷ್ಟು ಆಳದಲ್ಲಿ ನೀರು ಸಿಕ್ಕರೂ ಆ ನೀರು ಜೀವ ಜಲವಾಗದೆ ಜೀವ ತೆಗೆಯೋ ಜಲವಾಗುತ್ತೆ ಅನ್ನುವಂತ ಕರಾಳ ಅಂಶ ಈಗ ಬಯಲಾಗಿದೆ. ಹಾಗಾದ್ರೆ ಸದ್ಯ ಭೂಮಿಯಲ್ಲಿ ಅಂತರ್ಜಲದ ಮಟ್ಟ ಕುಸಿದಿದ್ಯಾ? ಆಳ ಕೊರೆದಂತೆ ನೀರು ವಿಷವಾಗೋದೇಕೆ? ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತವೆ? ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ನಾವೆಲ್ಲ ಚಿಕ್ಕವರಿದ್ದಾಗ ಕೊಳವೆ ಬಾವಿ ಕೊಯ್ಸೋದೇ ಅಪರೂಪ. ನೀರಿನ ಮೂಲ ಅಂದ್ರೆ ಅದು ಬಾವಿ ಆಗಿತ್ತು. ಇದ್ರೆ ಊರಿಗೊಂದು ಕೊಳವೆ ಬಾವಿ. ಆದ್ರೆ ಈಗ ಕಾಲ ಬದಲಾಗಿದೆ. ಊರಿಗೆ ಒಂದಿರ್ಲಿ, ಮನೆಗ್ 4 ಕೊಳವೆ ಬಾವಿ ಇರುತ್ತೆ. ಮೊದ್ಲೆಲ್ಲ ಸ್ವಲ್ಪ ಆಗಿದ್ರು ಕೂಡ ನೆಲದಲ್ಲಿ ನೀರ್ ಬರ್ತಾ ಇತ್ತು. ಜೊತೆಗೆ ನಿಮ್ಗೆಲ್ಲ ನೆನಪಿದ್ಯೋ ಇಲ್ವೋ, ಮಳೆಗಾಲದಲ್ಲಿ ಜಲ ಒಡೆದು ತಿಂಗಳುಗಟ್ಲೆ ನೀರ್ ಹರಿತಾ ಇತ್ತು. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಅಂದ್ರೆ ಆಗ ಅಂತರ್ಜಲದ ಮಟ್ಟ ಎಷ್ಟಿತ್ತು ಅನ್ನೋದನ್ನ ಸೂಚಿಸುತ್ತೆ. ಮೊದಲು ಸ್ವಲ್ಪ ಕೊರೆದ್ರೂ ಕೂಡ ನೀರ್ ಸಿಗ್ತಾ ಇತ್ತು. ಆದ್ರೆ ಈಗ 1000 ಅಡಿ ಕೊರೆದ್ರೂ ನೀರ್ ಸಿಗೋದಿರ್ಲಿ, ಮಣ್ಣಿನ ಧೂಳು ಹಾರುತ್ತೆ. ಎಂತಹ ಬೇಸಿಗೆಯಲ್ಲೂ ಕುಡಿಯುವ ನೀರಿಗೆ ಆಗ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ಮಳೆಗಾಲ ಮುಗಿತಾ ಇದ್ದ ಹಾಗೆ ನೀರಿನ ಮೂಲಗಳು ಬರಿದಾಗ್ತಾ ಇವೆ. ಕರ್ನಾಟಕದಲ್ಲಿ 2022ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಅಂತರ್ಜಲದ ಮಟ್ಟ ಮತ್ತಷ್ಟು ಕಡಿಮೆಯಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ತುಂಬಾ ಅಪಾಯಕಾರಿ ಮಟ್ಟ ತಲುಪಿದೆ ಎಂದು ಡಿಸೆಂಬರ್ನಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಬಿಡುಗಡೆ ಮಾಡಿದ ವರದಿ ಮತ್ತು ಅಂಕಿಅಂಶಗಳು ಹೇಳ್ತವೆ. ಡೈನಾಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸಸ್ ಆಫ್ ಇಂಡಿಯಾ 2023ರ ವರದಿ ರಾಜ್ಯದ ಅಂತರ್ಜಲದ ದುಸ್ಥಿತಿ ಬಗ್ಗೆ ಹೇಳ್ತಾ ಇದೆ. ಈ ವರದಿ ಪ್ರಕಾರ ಹಾಸನ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲದ ಮಟ್ಟ ಸುಧಾರಿಸಿದೆ. ಇದನ್ನ ಹೊರತುಪಡಿಸಿದ್ರೆ ಹೆಚ್ಚಿನ ಜಿಲ್ಲೆಗಳಲ್ಲಿ ಆಳದಿಂದ ಮತ್ತಷ್ಟು ಆಳಕ್ಕೆ ಅಂತರ್ಜಲ ಕುಸಿತ ಹೋಗಿದೆ. ಅಂತರ್ಜಲದ ಅತಿ ಬಳಕೆ ಮಾಡುವ ತಾಲೂಕುಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ವ್ಯಾಪಕ ಮಳೆ ಸುರಿಯುವ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿಯೂ ಅಂತರ್ಜಲದ ಕೊಳ್ಳ ವ್ಯಾಪಕವಾಗಿ ಏರಿಕೆಯಾಗಿದೆ. ಇನ್ನು 7 ನದಿಗಳಿರುವ ಬೆಳಗಾವಿ ಸೇರಿದಂತೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತರ್ಜಲ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳಂತೂ ಮರುಭೂಮಿಗಳಾಗ್ತಾ ಇದ್ದಾವೆ. ಭಾರತ ತನ್ನ ಅಂತರ್ಜಲದಲ್ಲಿ 50% ಬಳಸ್ತಾ ಇದೆ. ಅದರಲ್ಲಿ 90% ಕೃಷಿಗೆ ಬಳಕೆ ಆಗ್ತಾ ಇದೆ. ಬೇರೆ ದೇಶದಲ್ಲಿಯೂ ಕೂಡ 50-60% ಅಷ್ಟು ಇದೆ. ಆದ್ರೆ ನಮ್ಮ ದೇಶದಲ್ಲಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ನೀರಿನ ಉತ್ಪಾದಕತೆ ಬಗ್ಗೆ ಚಿಂತಿಸ್ತಾ ಇಲ್ಲ. ರಾಜ್ಯದಲ್ಲಿ ಈ ವರ್ಷ ಮಳೆ ಬಂದಿಲ್ಲ ಸರಿ, ಆದ್ರೆ ಕಳೆದ 5 ವರ್ಷದಲ್ಲಿ ಉತ್ತಮ ಮಳೆಯಾಗಿದೆ. ಕೆರೆ ಕಟ್ಟೆ ತುಂಬಿದ್ರೂ ಕೂಡ ಅಂತರ್ಜಲ ಮಾತ್ರ ವೃದ್ಧಿಯಾಗಿಲ್ಲ. ಅತಿ ಬಳಕೆಯಿಂದ ರಾಜಧಾನಿ ಬೆಂಗಳೂರು ಮತ್ತು ಸುತ್ತಲಿನ ಜಿಲ್ಲೆಗಳ ಸ್ಥಿರ ಜಲಮಟ್ಟ ಪ್ರತಿ ವರ್ಷ ತಳಕ್ಕೆ ಕುಸಿತಾ ಇದೆ. ವರ್ಷದಲ್ಲಿ ಸರಾಸರಿ 1779 ಮಿಲಿಮೀಟರ್ ಮಳೆಯಾಗುವ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ ಸರಾಸರಿ 408 ಮಿಲಿಮೀಟರ್ನಿಂದ 5051 ಮಿಲಿಮೀಟರ್ ಮಳೆಯಾಗುವಂತ ಪ್ರದೇಶಗಳು ಕೂಡ ಇದೆ. ಆದ್ರೂ ಕೂಡ ರಾಜ್ಯದ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಮರುಪೂರಣ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂತರ್ಜಲ ಬಳಸಿಕೊಳ್ಳೋದೇ ಈ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಂತರ್ಜಲ ಬಳಸೋದಷ್ಟೇ ಮಾನವನಿಗೆ ಗೊತ್ತಿದೆ, ಆದ್ರೆ ಅದನ್ನ ವೃದ್ಧಿ ಮಾಡೋದಕ್ಕೆ ಯೋಜಿಸದೇ ಇರೋದು ಅಂತರ್ಜಲ ಮಟ್ಟ ಗಣನೀಯವಾಗಿ ಕುಸಿಯೋದಕ್ಕೆ ಪ್ರಮುಖ ಕಾರಣವಾಗಿದೆ. ಇನ್ನು ಈ ಕೊಳವೆ ಬಾವಿ ಕೊರೆಸೋದು ಹೊಸತಲ್ಲ, ನಮ್ಗೆಲ್ಲ ಗೊತ್ತಿದೆ. ಬಹಳ ವರ್ಷಗಳಿಂದಲೂ ಕೂಡ ಕೊಳವೆ ಬಾವಿಯನ್ನ ಕೊರೆಸ್ತಾ ಇದ್ದಾರೆ. ಆದ್ರೆ ಕೊಳವೆ ಬಾವಿ ಆಳಕ್ಕೆ ಕೊರೆದ ಹಾಗೆ ಫ್ಲೋರೈಡ್ ಮತ್ತು ಆರ್ಸೆನಿಕ್ ನಂತಹ ವಿಷಕಾರಿ ಅಂಶ ಕಂಡು ಬರ್ತಾ ಇರುವಂತದ್ದು ಈಗ ಆತಂಕಕ್ಕೆ ಕಾರಣವಾಗಿರುವಂತದ್ದು. ನೀರಿನಲ್ಲಿ ಅಪಾಯಕಾರಿ ರಾಸಾಯನಿಕ ಹೆಚ್ಚಾಗ್ತಾ ಇರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತರ್ಜಲ ವಿಷವಾಗ್ತಾ ಇದೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ಜಲತಜ್ಞರು ನಡೆಸಿದ ಸಮೀಕ್ಷೆಯಲ್ಲಿ ಕೊಳವೆ ಬಾವಿ ನೀರು ಮತ್ತು ಜಲಮೂಲಗಳಲ್ಲಿ ಅಪಾಯಕಾರಿ ಮಟ್ಟದಲ್ಲಿ ಯುರೇನಿಯಂ ಧಾತು ಪತ್ತೆಯಾಗಿದೆ. 13 ಜಿಲ್ಲೆಗಳ 73 ಗ್ರಾಮಗಳ ನೀರಿನಲ್ಲಿ ಯುರೇನಿಯಂ ಅಂಶ ಇದ್ದು ಈ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ಸುಮಾರು 48 ಹಳ್ಳಿಗಳಲ್ಲಿ ಯುರೇನಿಯಂ ಅಂಶ ಅಪಾಯದ ಮಟ್ಟ ಮೀರಿದ್ದು ಸರ್ಕಾರ ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಈ ಫ್ಲೋರೈಡ್ 1 ಲೀಟರ್ ನೀರಿನಲ್ಲಿ 1 ppm ಗಿಂತಲೂ ಹೆಚ್ಚಿದ್ರೆ ಆ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿರೋದಿಲ್ಲ. ಒಂದ್ ವೇಳೆ ಇಂತಹ ನೀರು ಸೇವನೆ ಮಾಡೋದ್ರಿಂದ ಮೂಳೆ ಸವೆತ,
ಹಲ್ಲು ಕಂದು, ಕೀಲು ನೋವು, ಮೊಣಕಾಲು ನೋವು, ಗರ್ಭಕೋಶದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇನ್ನು ಯುರೇನಿಯಂ ಅಂಶ ನೀರಿನಲ್ಲಿ ಹೆಚ್ಚಾದಾಗ ಕಿಡ್ನಿ ಕ್ಯಾನ್ಸರ್ ಮತ್ತು ಇತರೆ ಕ್ಯಾನ್ಸರ್ ಕಾಯಿಲೆಗಳು ಬಾಧಿಸುತ್ತವೆ. ಹಾಗಾದ್ರೆ ಈ ಅಂತರ್ಜಲದ ಮಟ್ಟ ಕಡಿಮೆಯಾಗೋದಕ್ಕೆ ಕಾರಣ ಏನು? ಮೊದಲ ಕಾರಣ ಮನುಷ್ಯನ ಆಸೆ. ಹೌದು, ಮನುಷ್ಯ ಎಲ್ಲ ತನಗೇ ಬೇಕು ಅಂತ ನೀರಿನ ಮೂಲಗಳನ್ನೇ ಕ್ಷಣ ಮಾತ್ರದಲ್ಲಿ ಇಲ್ಲದಂತಾಗಿಸಿ ಮಾಡ್ತಾ ಇದ್ದಾನೆ. ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು. ಹಗಲು ಇದ್ದ ಕೆರೆ ರಾತ್ರಿ ಹರಿದು ಬೆಳಗಾಗೋದ್ರೊಳಗೆ ಮಾಯವಾಗಿತ್ತು. ಆ ಕೆರೆಯ ಜಾಗದಲ್ಲಿ ಒಂದು ಗುಡಿಸಲು ಇದ್ದಿದ್ದನ್ನ ಕಂಡು ಸುತ್ತಮುತ್ತಲ ಜನರು ಆಶ್ಚರ್ಯಗೊಂಡಿದ್ರು. ಅಲ್ಲಿ ರಾತ್ರೋರಾತ್ರಿ ಕೆರೆ ಮುಚ್ಚಿ ಅದೇ ಜಾಗದಲ್ಲಿ ಯಾರಿಗೂ ತಿಳಿಯದಂತೆ ಗುಡಿಸಲು ನಿರ್ಮಾಣ ಮಾಡಲಾಗಿತ್ತು. ಇದು ಬರೀ ಟ್ರೈಲರ್ ಅಷ್ಟೇ. ಬೆಂಗಳೂರಿನಲ್ಲಿ ಇಂತಹ ಸಾವಿರಾರು ಕೆರೆಗಳನ್ನ ಮುಚ್ಚಿ ಅದರ ಮೇಲೆ ಬೃಹತ್ ಕಟ್ಟಡಗಳನ್ನ ನಿರ್ಮಿಸಿರುವಂತದ್ದು ಲೋಕಕ್ಕೆ ಗೊತ್ತಿರುವಂತ ವಿಚಾರ. ಯಾಕಂದ್ರೆ 5,000ಕ್ಕೂ ಹೆಚ್ಚು ಕೆರೆಗಳಿದ್ದಂತ ಬೆಂಗಳೂರಿನಲ್ಲಿ ಈಗ 1,000 ಕೆರೆ ಕೂಡ ಇಲ್ಲ. ಕೆರೆಗಳ ಅಕ್ಕಪಕ್ಕದ ಜಾಗದಲ್ಲಿ ಕೊಳವೆ ಬಾವಿ ಕೊರೆದ್ರೆ ನೀರ್ ಬೇಗ ಸಿಗುತ್ತೆ, ಜಾಸ್ತಿ ಅಡಿ ಕೊರೆಯುವಂತ ಅಗತ್ಯ ಇರೋದಿಲ್ಲ. ಆದರೆ ಕೆರೆಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇರುವಂತದ್ದು ಅಂತರ್ಜಲದ ಮಟ್ಟ ಕುಸಿತಕ್ಕೂ ಕೂಡ ಕಾರಣವಾಗಿದೆ. ಅದಕ್ಕೆ ಬೆಂಗಳೂರು ಭಾಗದಲ್ಲಿ 1000 ಅಡಿ ಕೊರೆದ್ರೂ ನೀರ್ ಮಾತ್ರ ಸಿಗೋದಿಲ್ಲ. ಇನ್ನು ಮನುಷ್ಯ ತನ್ನ ಆಸೆಗಾಗಿ ಮರಗಳ ಮಾರಣ ಹೋಮ ನಡೆಸ್ತಾ ಇದ್ದಾನೆ. ಇದರಿಂದ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ. ಸಕಾಲದಲ್ಲಿ ಮಳೆ ಬರ್ತಾ ಇಲ್ಲ. ಮಳೆ ಬಂದಿಲ್ಲ ಅಂದ್ರೆ ಭೂಮಿಯಲ್ಲಿ ಕೆರೆ ಕಟ್ಟೆ ತುಂಬೋದಿಲ್ಲ. ಆಗ ಅಂತರ್ಜಲವು ವೃದ್ಧಿಯಾಗೋದಿಲ್ಲ. ಇದರಿಂದ ವರ್ಷದಿಂದ ವರ್ಷಕ್ಕೆ ಅಂತರ್ಜಲದ ಮಟ್ಟ ಕುಸಿತಾ ಇದೆ. ಈ ಸಮಸ್ಯೆಗೆಲ್ಲ ಪರಿಹಾರ ಸಿಗಬೇಕು ಅಂದ್ರೆ ಮೊದಲು ನೀರಿನ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಏತ ನೀರಾವರಿ ಯೋಜನೆ ಮೂಲಕ ನದಿಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಮೂಲಕ ಅಂತರ್ಜಲದ ಮಟ್ಟ ಕೊಂಚ ಮಟ್ಟಿಗೆ ಅಭಿವೃದ್ಧಿಯಾಗಲಿದೆ. ಉದಾಹರಣೆಗೆ, ಈ ಯೋಜನೆಗಳಿಂದ ಹಾಸನ ಜಿಲ್ಲೆಯಲ್ಲಿ ಸರಾಸರಿ 10.33 ಮೀಟರ್ ಮತ್ತು 2 ವರ್ಷದಿಂದ ಸುರಿದ ಧಾರಾಕಾರ ಮಳೆಗೆ ಬಯಲುಸೀಮೆ ಕೋಲಾರದಲ್ಲಿಯೂ ಕೂಡ 50.12 ಮೀಟರ್ಗಳಷ್ಟು ಅಂತರ್ಜಲ ಹೆಚ್ಚಿದೆ. ಬೆಂಗಳೂರಿನಲ್ಲಿ ಕೊಳಚೆ ನೀರನ್ನ ಕೆರೆಗಳಿಗೆ ತುಂಬಿಸುವ ಕೆಸಿ ವ್ಯಾಲಿ ಯೋಜನೆ ಜಾರಿಗೆ ತರಲಾಗಿದೆ. ಇದರಿಂದ ಇದರ ಸುತ್ತಮುತ್ತ ಕೊಳವೆ ಬಾವಿ ತೆರೆದ್ರೆ ಈಗ 250ರಿಂದ 300 ಅಡಿಗೆ ನೀರು ಸಿಗ್ತಾ ಇದೆ. ಇದು ಕೇವಲ 2-3 ಜಿಲ್ಲೆಗಳ ಸ್ಥಿತಿಗತಿ. ಆದರೆ ಉಳಿದ ಜಿಲ್ಲೆಗಳಲ್ಲಿ ಕಳೆದ 10 ವರ್ಷಕ್ಕೆ ಹೋಲಿಸಿದ್ರೆ ಅಂತರ್ಜಲದ ಮಟ್ಟ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಈ ಬಗ್ಗೆ ಗಮನ ಹರಿಸಬೇಕಾದ ಸರ್ಕಾರ ಅಭಿವೃದ್ಧಿಯ ಹೆಸರಲ್ಲಿ ಅನಾವಶ್ಯಕವಾಗಿ ಕಾಡು ನಾಶ ಮಾಡಿ ಅಸಮತೋಲನ ಸೃಷ್ಟಿಸ್ತಾ ಇದೆ. ಸರ್ಕಾರ ಜನರಿಗೆ ತಮ್ಮ ಮನೆಯ ಮರ ಕಡಿಯೋದಕ್ಕೆ ಕಡಿವಾಣ ಹಾಕ್ತಾ ಇರುವಂತ ಸಂದರ್ಭದಲ್ಲಿ ತಾನು ಮಾತ್ರ ರಸ್ತೆ ಅಗಲೀಕರಣ ಅಂತ ಹೇಳಿ ಸಾಲು ಸಾಲು ಮರಗಳ ಮಾರಣ ಹೋಮ ಮಾಡ್ತಾ ಇದೆ. ಕಾಡು ನಾಶವೇ ಬಹುತೇಕ ಸಮಸ್ಯೆಗಳ ಮೂಲ ಆಗಿದೆ. ಇನ್ನು ಜನರಿಗೆ ಅರಿವು ಮೂಡಿಸಬೇಕಾದ ಸರ್ಕಾರ ಹೆಸರಿಗಷ್ಟೇ ಕುಡಿಯುವ ನೀರಿನ ಸುರಕ್ಷತೆ ರಾಜ್ಯದ ವಿಷಯ ಅಂತ ನೆಪ ಹೇಳ್ತಾ ಕಾಲಹರಣ ಮಾಡ್ತಾ ಇದೆ. ತನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಸರ್ಕಾರ ನಡೆದುಕೊಳ್ತಾ ಇದೆ. ಇನ್ನು ಜನಸಾಮಾನ್ಯರು ಕೂಡ ಬೇಕಾಬಿಟ್ಟಿ ನೀರನ್ನ ಬಳಕೆ ಮಾಡುವ ಬದಲು ಒಮ್ಮೆ ಯೋಚನೆ ಮಾಡಿ ನೀರನ್ನ ಬಳಸಿ. ನಮ್ಮ ಮುಂದಿನ ಪೀಳಿಗೆಗೆ ಈ ಸಂಪತ್ತನ್ನ ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಈಗಲೇ ಕುಡಿಯುವ ನೀರಿಗಾಗಿ ಹಲವಾರು ಜಿಲ್ಲೆಗಳಲ್ಲಿ ಹಾಹಾಕಾರ ಇದ್ದಿದೆ. ಮುಂದೆ ಇನ್ನೇನ್ ಕಾದಿದ್ಯೋ? ಅಂತರ್ಜಲದ ಮಟ್ಟ ಇದೇ ರೀತಿ ಇಳಿಕೆಯಾಗಿದ್ರೆ ಮುಂದೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ.